ಸಿನಿಮಾ ಶೂಟಿಂಗ್ಗೋಸ್ಕರ ವಿದೇಶ ಪ್ರವಾಸಕ್ಕೆ ಅನುಮತಿಯನ್ನು ಕೇಳಿದ್ರು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು. ಈಗ ಇವತ್ತು ಮತ್ತೊಂದು ಅರ್ಜಿಯನ್ನು ಬೆಂಗಳೂರಿನ 57ನೇಯ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಆ ಅರ್ಜಿಯ ಮಹತ್ವ, ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನಾಳೆ ನ್ಯಾಯಾಲಯ ಆದೇಶವನ್ನು ಕೊಡಲಿದೆ. ವಿದೇಶ ಪ್ರವಾಸದ ದಿನಾಂಕ ಬದಲಾವಣೆಯನ್ನು ಕೋರಿ ನಟ ದರ್ಶನ್ ಅವರು ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ ಎಸ್ ಸುನಿಲ್ ಕುಮಾರ್ ಅವರು ವಕಾಲತ್ತನ್ನು ಮಂಡಿಸಿದ್ದಾರೆ. ಈ ಹಿಂದೆ ದರ್ಶನ್ ಅವರಿಗೆ ವಿದೇಶ ಪ್ರವಾಸಕ್ಕೆ ಸಿನಿಮಾ ಚಿತ್ರೀಕರಣಕ್ಕಾಗಿ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೋಸ್ಕರ ವಿದೇಶಕ್ಕೆ ಹೋಗಲಿಕ್ಕೆ ಬೆಂಗಳೂರಿನ 57ನೇಯ ಸಿಟಿ ಸಿವಿಲ್ ಸೆಷನ್ಸ್ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಸೊ ಈಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೊಸದಾಗಿ ಏನಕ್ಕೆ ಅಂತ ಅರ್ಜಿ ಅಂತ ಹೇಳಿದ್ರೆ, ಜುಲೈ 11ರಿಂದ ಜುಲೈ 30ರವರೆಗೆ ನನಗೆ ವಿದೇಶ ಪ್ರವಾಸವನ್ನು ಕೈಗೊಳ್ಳಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂಥೇಳಿ. ಮೇ 31ನೇಯ ತಾರೀಕು ಬೆಂಗಳೂರಿನ 57ನೇಯ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ನಟ ದರ್ಶನ್ ಅವರಿಗೆ ಸಿನಿಮಾ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ತೆರಳಲಿಕ್ಕೆ ಯುರೋಪ್ ಮತ್ತು ದುಬೈಗೆ ತೆರಳಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆ ಅನುಮತಿಯ ಪ್ರಕಾರ ಒಟ್ಟು 25 ದಿನ ಜುಲೈ 1ನೇಯ ತಾರೀಕಿನಿಂದ ಜುಲೈ 25ನೇಯ ತಾರೀಕಿನವರೆಗೆ ಅವರು ವಿದೇಶ ಪ್ರವಾಸವನ್ನು ಕೈಗೊಳ್ಳಬೇಕಿತ್ತು. ಆದರೆ ಈಗ ಆ ದಿನಾಂಕ ಏನಿದೆ ಅದನ್ನು ಮಾಡಿಫೈ ಮಾಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ದಿನಾಂಕ ಮತ್ತು ಸ್ಥಳ ಬದಲಾವಣೆ ಅಂತ ಹೇಳಿದ್ರೆ ಈ ಹಿಂದೆ ಕೊಟ್ಟಿದ್ದಂತಹ ಮಾಹಿತಿಗಳ ಪ್ರಕಾರ ಯುರೋಪ್ ಮತ್ತು ದುಬೈಗೆ ಹೋಗಬೇಕಿತ್ತು ಸಿನಿಮಾ ಶೂಟಿಂಗ್ಗೋಸ್ಕರ ಅಂಥೇಳಿ. ಸೊ ದಿನಾಂಕ ಮತ್ತು ಸ್ಥಳ, ಹೋಗಬೇಕಾಗಿರುವಂತಹ ಸ್ಥಳ ಮತ್ತು ಹೋಗಬೇಕಾಗಿರುವಂತಹ ದಿನ, ಇದು ಎರಡನ್ನೂ ಕೂಡ ಬದಲಾವಣೆ ಮಾಡಬೇಕು ಅಂಥೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಾಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯ ತನ್ನ ಆದೇಶವನ್ನು ಕೊಡಲಿದೆ. ಹೊಸದಾಗಿ ಸಲ್ಲಿಸಿರುವಂಥ ಅರ್ಜಿಯ ಪ್ರಕಾರ ಜುಲೈ 11ರಿಂದ ಜುಲೈ 30ನೇಯ ತಾರೀಕಿನವರೆಗೆ ನಟ ದರ್ಶನ್ ಅವರು ಟ್ರಾವೆಲ್ ಮಾಡ್ತಾರೆ. ಜುಲೈ 11ರಿಂದ ಜುಲೈ 30ನೇ ತಾರೀಕಿನವರೆಗೆ. ಮೇಯಲ್ಲಿ ಬೆಂಗಳೂರಿನ ಕೋರ್ಟು ದರ್ಶನ್ ಅವರಿಗೆ ವಿದೇಶಕ್ಕೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಕಂಡೀಷನನ್ನು ಹಾಕಿತ್ತು. ಏನು ಅಂತ ಹೇಳಿದ್ರೆ, ವಿದೇಶ ಪ್ರವಾಸ ಮುಗಿದಾದ ಬಳಿಕ ಮುಂದಿನ ವಿಚಾರಣೆ ಏನಿರುತ್ತೆ ಆ ವಿಚಾರಣೆಗೆ ಖುದ್ದು ದರ್ಶನ್ ಅವರು ಹಾಜರಾಗಬೇಕು, ವಿನಾಯಿತಿಯನ್ನು ಕೇಳುವಂತಿಲ್ಲ ಅಂಥೇಳಿ ಒಂದು. ಜೊತೆಗೆ ದರ್ಶನ್ ಅವರು ಕೂಡ ವಕಾಲತ್ತನ್ನು ಮಾಡಿದರು ನ್ಯಾಯಾಲಯದಲ್ಲಿ. ಏನು ಅಂತ ಹೇಳಿದ್ರೆ, ನನ್ನ ಕುಟುಂಬಕ್ಕೆ ನಾನೊಬ್ಬನೇ ದುಡಿಯುವಂತಹ ವ್ಯಕ್ತಿ, ನಟನೆ ಮಾತ್ರ ನನ್ನ ವೃತ್ತಿ ಆಗಿರೋದ್ರಿಂದ ನಾನು ಸಿನಿಮಾದ ಶೂಟಿಂಗ್ಗೆ ಹೋಗಲೇಬೇಕು. ಜೊತೆಗೆ ನನಗೆ ಆರ್ಟಿಕಲ್ 21 ಪ್ರಕಾರ ನನ್ನ ಸಿನಿಮಾದ ಶೂಟಿಂಗ್ಗೋಸ್ಕರ ಹೋಗುವಂಥದ್ದು ನನ್ನ ಮೂಲಭೂತ ಹಕ್ಕಾಗಿರೋದ್ರಿಂದ ದಯವಿಟ್ಟು ಅನುಮತಿಯನ್ನು ಕೊಡಬೇಕು. ಜೊತೆಗೆ ಕರ್ನಾಟಕ ಹೈಕೋರ್ಟ್ ತನ್ನ ಜಾಮೀನು ಕೊಟ್ಟ ಬಳಿಕ ತಾನು ಮಾರ್ಪಡಿಸಿದಂತಹ ಆದೇಶದಲ್ಲಿ ಒಂದು ವೇಳೆ ವಿದೇಶಕ್ಕೆ ಹೋಗುವುದಾದರೆ ನಟ ದರ್ಶನ್ ಅವರು ಟ್ರಯಲ್ ಕೋರ್ಟು ಆ ಕೋರ್ಟ್ನಿಂದ ಅನುಮತಿಯನ್ನು ಪಡಿಬೇಕು ಅಂಥೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಕಳೆದ ಬಾರಿ ವಕಾಲತ್ತು ಮಾಡುವಂತಹ ಸಂದರ್ಭದಲ್ಲಿ. ಆಗ ಟ್ರಯಲ್ ಕೋರ್ಟು 57ನೇಯ ಸಿಟಿ ಮತ್ತು ಸೆಷನ್ಸ್ ಕೋರ್ಟ್ ಏನಿದೆ ಅದು ದರ್ಶನ್ ಅವರ ವಕಾಲತ್ತನ್ನು ಒಪ್ಪಿ ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಈಗ ಡೇಟ್ ಮಾಡಿಫೈ ಮಾಡಲಿಕ್ಕೆ ಜೊತೆಗೆ ಸ್ಥಳ ಮಾಡಿಫೈ ಮಾಡಲಿಕ್ಕೆ ಈಗ ಅನುಮತಿಯನ್ನು ಕೇಳಿದ್ದಾರೆ. ನಾಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯ ತನ್ನ ಆದೇಶವನ್ನು ಕೊಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.